euro coins ಬರುತ್ತೆ. ಸೊ ನಿಮಗೆ ಇಲ್ಲಿ ಹ್ಯೂಮನ್ ಹೇರ್, ಸೊ ಹ್ಯೂಮನ್ ಹೇರ್ ಇದ್ರೆ ಎಷ್ಟಿರುತ್ತೆ ನಿಮಗೆ, ಗ್ರೈನ್ ಆಫ್ ದ ಸ್ಯಾಂಡ್ ಇಟ್ ಇಸ್ ಆಲ್ಮೋಸ್ಟ್ 1 ಮಿಲಿಮೀಟರ್ ಅಷ್ಟು ದಪ್ಪ ಇರುತ್ತವಾ ಮರಳು. ಸೊ ದಿಸ್ ಇಸ್ ಹೌ ದೇ ಜನರಲಿ ಸೀಮ್ಸ್ ಟು ಬಿ. ಅಷ್ಟು ಚಿಕ್ಕದಾಗಿರೋ ವಸ್ತು ನೀವು ಮೈಕ್ರೋಸ್ಕೋಪ್ ನಲ್ಲಿ, ಎಸ್ಪೆಷಲಿ ನಾಟ್ ಈವನ್ ಇನ್ ಮೈಕ್ರೋಸ್ಕೋಪ್, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದ್ರೆ, ಸೊ ದಿಸ್ ವಿಲ್ ಬಿ, we cannot see the particles of nanomaterials from the naked eye. Can we see the nanoparticles? Bacteria na kannal nodakagutta? Erupt away, complete agi erupt agi ಹೊರಟೋಗುತ್ತೆ, ಫ್ಲೋ ಆಗಿ, ಸೊ ಚಾನಲ್ ಗಳಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಇಟ್ ವಿಲ್ ನಾಟ್ ಬಿ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್ ಬೈ ಪ್ಲಾಂಟ್ಸ್. ಸೊ ಲೆಡ್ ಟು ಡಿಕ್ರೀಸ್ ಇನ್ yield, ಪ್ರೋಟೀನ್ ಕಂಟೆಂಟ್ ಆಫ್ ರೈಸ್ ಅಂಡ್ ವೀಟ್. yield ಕಡಿಮೆ ಆಗಿದೆ, ಪ್ಲಸ್ ನಿಮಗೆ ಆಹಾರದಲ್ಲಿರುವಂತ ಪ್ರೋಟೀನ್ ಏನಿದೆಯೋ ಅದು, ಪ್ಲಸ್ ಕಂಟೆಂಟ್, ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ ಗಳೆಲ್ಲ ವೀಟ್ ಅಲ್ಲಿ ಮತ್ತೆ ರೈಸ್ ನಲ್ಲಿ ಪ್ರೋಟೀನ್ ಕಂಟೆಂಟ್ ಏನೇ ಕಡಿಮೆ ಆಗಿದೆ. ಸೊ ಮೈನ್ ಹೆಡ್ಡಿಂಗ್ ಇಸ್ ನ್ಯಾನೋ ಟೆಕ್ನಾಲಜಿ. ಸೊ ಯಾರಿಗೆ ಅನ್ಸುತ್ತೆ ಇದು ಸ್ವಲ್ಪ ಡಿಫಿಕಲ್ಟ್ ಇರ್ಬೋದು ಅಂತ ಹೇಳಿ, ಡೆಫಿನೇಷನ್ ಆಫ್ ನ್ಯಾನೋ ಟೆಕ್ನಾಲಜಿ? ಸೊ ಫಸ್ಟ್ ಟೈಮ್ ಕೇಳೋರಿಗೆ ಸ್ವಲ್ಪ ಕನ್ಫ್ಯೂಸ್ ಅನ್ಸುತ್ತಾ, ಏನೋ ಇರ್ಬೋದೇನೋ ಅಂತ ಅನ್ಸುತ್ತೆ. ಸೊ ವಿ ಹ್ಯಾವ್ ಓನ್ಲಿ 2 words, one is nano, another one is technology. If you get to know what is nano, so it will be easy to define. Alva, nano technology. So heading barkoli, nano technology. First we will understand what is the definition. Clear? So because see nanometer and nanomaterials, see this question is here. So 2001 last KS exam 2024, which of the following are true about nanomaterials? Blur ಆಗಿದೆಯಾ, ಕಾಣಿಸುತ್ತೆ ಲಾಸ್ಟ್ ವರ್ಗು? ಸೊ ವಿತ್ ರೆಸ್ಪೆಕ್ಟ್ ಅಬೌಟ್ ನ್ಯಾನೋ ಮೆಟೀರಿಯಲ್ಸ್ ತುಂಬಾ ಡೀಪ್ ಆಗಿ ಕೇಳ್ತಾ ಇದಾರ? ಸೊ ಇಲ್ಲ ನೋಡಿ, ವೆರಿ ಫಸ್ಟ್ ಪೇಜ್ ನಾವು ಡೆಫಿನೇಷನ್ ಏನ್ ಬರ್ಸಿದೀವೋ ಅಂದ್ರೆ ತುಂಬಾ ಡೆಪ್ತ್ ಆಗಿ ಹೋಗ್ತಾ ಇಲ್ಲ ಅಂತ ನಾನು ನಿಮಗೆ ಮೆಸೇಜ್ ನ ಕನ್ವೆ ಮಾಡ್ತಾ ಇದ್ದೀನಿ. PhD ಮಾಡೋ ಅವಶ್ಯಕತೆ ಇಲ್ಲ. ಸಿನ್ಸ್ ಇಟ್ ಇಸ್ ಎಮರ್ಜಿಂಗ್ ಟೆಕ್ನಾಲಜಿ, ಮೇಲ್ಮೇಲೆ ಕ್ವಶನ್ ಗಳು ಬೀಳ್ತಾ ಇದೆ. ಸೊ ದಿಸ್ ಇಸ್ ಅನ್ ಪ್ರೂಫ್, ಎಸ್ಪೆಷಲಿ ನಿನ್ನೆ ಲಾಸ್ಟ್ ಟೈಮ್ ನಡೆದಿರುವಂತ ಎಕ್ಸಾಮ್ KS ನಲ್ಲಿ ಕೇಳಿದರೆ, ದ ಪ್ರಾಪರ್ಟೀಸ್ ಸ್ಟ್ರಾಂಗ್ಲಿ ಡಿಪೆಂಡ್ ಆನ್ ಸರ್ಫೇಸ್ ಆಟಮ್. ಸೊ KS ಅವ್ರದ್ದು ಅನಕ್ಷರಸ್ಥರಿ ಅಂತ ತುಂಬಾ ಕಡಿಮೆ ಲೆವೆಲ್ ಅಲ್ಲಿ ಇದ್ದಾರೆ ಅನ್ನೋದಕ್ಕೆ ಸೆಂಟೆನ್ಸ್ ಫಾರ್ಮೇಶನ್ ರಾಂಗ್ ಇದೆ. ಸೊ ಐ ಹ್ಯಾವ್ ಕರೆಕ್ಟೆಡ್ ದ ಸೆಂಟೆನ್ಸ್, ಆಯ್ತಾ? ಸೊ ಫಸ್ಟ್ ಅದನ್ನ ಮುಗಿಸೋಣ, ಕಾನ್ಸೆಪ್ಟ್ ನೋಡಿ, ಆಮೇಲೆ ಇಲ್ಲಿಗೆ ಮತ್ತೆ ಬಂದು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ನ್ಯಾನೋ ಮೆಟೀರಿಯಲ್. ಕ್ಲಿಯರಾ? ಸೊ ನಿಮಗೊಂದು ಇಮ್ಯಾಜಿನೇಷನ್ ಬರಲಿ ಅದ್ರ ಬಗ್ಗೆ. ಸೊ ದಟ್ ಈಸ್ ವೈ ಐ ಆಮ್ ಟೇಕಿಂಗ್ ಸೊ ದಿಸ್ ಸ್ಕೇಲ್, ಈ ಸ್ಕೇಲ್ ಅನ್ನ ತಗೊಂಡಿದ್ದೀನಿ. ಸೊ ವಿ ನೋ ಕಿಲೋಮೀಟರ್. ಸೊ ಹೌ ಮೆನಿ ಮೀಟರ್ಸ್ ಇಸ್ ಈಕ್ವಲ್ ಟು 1 kilometer? 1000 meters is equal to 1 kilometer. So LKG concept. So how many, I mean 1 meter ಆಗಬೇಕು ಅಂತ ಹೇಳಿದ್ರೆ, so how many centimeters? 1 meter 100 centimeters. So ಅದೇ ರೀತಿಯಾಗಿ we have centimeters. ಆಯ್ತಾ? ಕಿಲೋಮೀಟರ್ ಆಯ್ತು, ಮೀಟರ್ ಆಯ್ತು, ಸೆಂಟಿಮೀಟರ್ ಆಯ್ತು. ಸೊ ಸೆಂಟಿಮೀಟರ್ ಆದ್ಮೇಲೆ ನೆಕ್ಸ್ಟ್ ಒನ್ ಈಸ್, ಸೊ 10 millimeter is equal to 1 centimeter ಅಲ್ವಾ? ಸೊ ಹಾಗಾಗಿ 10 millimeter is equal to 1 centimeter. ಸೊ 1 2 3 4 5 6, ಇಲ್ಲಿಂದ ಇಲ್ಲಿಗೆ 10 millimeter. ಕ್ಲಿಯರಾ? ಸೊ ದಿಸ್ ಈಸ್ 1 centimeter. ಸೊ ಇಲ್ಲಿ 0 ಇಂದ 1 ಇದೆ. ಸೊ ದಿಸ್ ಈಸ್ ಸೆಂಟಿಮೀಟರ್. 1 centimeter. I'm sorry, 1 millimeter. I'm sorry, it is not centimeter, it is millimeter. So millimeter. So 1 millimeter na ಎಷ್ಟು ಡಿವೈಡ್ ಮಾಡಿದೀವಿ? 1 millimeter. Clear? Ones, tens, 100, 1000, 10,000, lakh, 10 lakh pieces. 10 ಲಕ್ಷ ಪೀಸ್ ಮಾಡಿದೀವಿ. ಯಾವ್ದನ್ನ? millimeter. This is in millimeter. Here it is 0. So here it is 1 millimeter. 1 millimeter ನ ಎಷ್ಟು ಪೀಸ್ ಮಾಡಿದೀವಿ? 10 lakh pieces. So ಈ 10 lakh pieces ಅಲ್ಲಿ right from 1 to 100 pieces ಏನಿದೆಯೋ, this size
ಇಷ್ಟು ದಪ್ಪ ಇದ್ರೆ ಯಾವ್ದಾದ್ರು ಒಂದು ವಸ್ತು, ಎನಿ ಮೆಟೀರಿಯಲ್, ಸೊ ಇಫ್ ದ ಸೈಜ್ ಈಸ್ ಬಿಟ್ವೀನ್ 1 to 100, 10 ಲಕ್ಷದಲ್ಲಿ, ದಟ್ ಈಸ್ ಕಾಲ್ಡ್ ಆಸ್ ನ್ಯಾನೋ ಮೀಟರ್. 1 ಮಿಲಿಮೀಟರ್ನ you have to divide it into 10 lakh pieces. ಆ 10 lakh pieces ಅನ್ನ ಇಟ್ಕೊಂಡು, ಸೊ 0 ಇಂದ 100 ವರ್ಗುನು ಇರುವಂತ ಸೈಜ್ ಎನಿ ಮೆಟೀರಿಯಲ್ಸ್, ಅಷ್ಟು ಚಿಕ್ಕದಾಗಿರುವ ಮೆಟೀರಿಯಲ್ ಅನ್ನ ವಿ ಕಾಲ್ ದೆಮ್ ಆಸ್ ನ್ಯಾನೋ ಮಟೀರಿಯಲ್. ಕ್ಲಿಯರಾ? ಸೊ ನ್ಯಾನೋ ಮೀಟರ್, ದಟ್ ಮೀನ್ಸ್ ನ್ಯಾನೋಮೀಟರ್ ಈಸ್ ಮಿಲಿಯನ್ತ್ ಅಥವಾ 10 lakh ಪಾರ್ಟ್ ಆಫ್ ಎ ಮಿಲಿಮೀಟರ್ is called as nanometer. So KS ಅಲ್ಲಿ ಕೇಳಿದಾರಲ್ವಾ with respect to nanomaterial. So nanomaterials are defined as the materials containing particles where one or more external dimensions, ಅಂದ್ರೆ ಟೋಟಲ್ ಅದರ ಹೊರಗಡೆ ಡೈಮೆನ್ಷನ್ ಸೈಜ್ ಎಷ್ಟಿರಬೇಕು, ಇಟ್ ಶುಡ್ ಬಿ ಬಿಟ್ವೀನ್ 1 to 100 ನ್ಯಾನೋಮೀಟರ್. ಆಗಿದ್ಯಾ? ಸೊ ನಿಮ್ಮ ತಲೆಯ ಕೂದಲನ್ನ ಉದ್ದುದ್ದವಾಗಿ ಹತ್ತತ್ರ 1,000ದಿಂದ 10,000 ಭಾಗ ಮಾಡಿದ್ರೆ, ತಲೆ ಕೂದಲನ್ನ ಅಡ್ಡಡ್ಡ ಅಲ್ಲ, ಉದ್ದ ಇರೋ ಕೂದಲು ತಗೊಂಡು ಅಡ್ಡಡ್ಡ ಕಟ್ ಮಾಡೋದಲ್ಲ, ಉದ್ದ ಇರೋ ಕೂದಲನ್ನ ಉದ್ದುದ್ದ ಕಟ್ ಮಾಡ್ಬೇಕು. ಕಟ್ ಮಾಡಿ ಅದರಲ್ಲಿ ಒಂದು ಪೀಸ್ ಮಾತ್ರ ತಗೊಂಡ್ರೆ, ಸೊ ದಟ್ ಈಸ್ ದ ಸೈಜ್ ಆಫ್ ನ್ಯಾನೋಮೆಟೀರಿಯಲ್. ನಿಮಗೆ ಸೈಜ್ ನ ತೋರಿಸ್ತೀನಿ, ಸೊ ನಿಮಗೆ ಇಮ್ಯಾಜಿನೇಷನ್ ಬರೋ ತರ ಮಾಡ್ತೀನಿ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಥಿಯರಿ. ಕ್ಲಿಯರಾ? ಇದನ್ನ ಬರ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಮತ್ತೆ ಬರ್ಕೊಂಡಿರಂತೆ. ಸೊ ವಿಲ್ ಕಮ್ ಬ್ಯಾಕ್ ಟು ದಿಸ್ ಸ್ಲೈಡ್. ಸೊ ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಇಮ್ಯಾಜಿನೇಷನ್ ದಟ್, ಸೊ ದೀಸ್ ಆರ್ ದ ನ್ಯಾನೋ ಮೆಟೀರಿಯಲ್ಸ್. ಯು ಕ್ಯಾನ್ ಸಿ ಹಿಯರ್. ಸೊ 1 ಮೀಟರ್, ಸೊ ವಾಲಿಬಾಲ್ ಎಲ್ಲ ಇದ್ರೆ ಎಷ್ಟಿರುತ್ತೆ, ಹತ್ತತ್ರ ಮೆಜರ್ ಮಾಡಿದ್ರೆ 1 ಮೀಟರ್ ಅಷ್ಟು ಸೈಜ್ ಕೆಲವು ವಾಲಿಬಾಲ್ಸ್ ಬರುತ್ತೆ. ಸೊ ಜಸ್ಟ್ ಫಾರ್ ಅವರ್ ರೆಫರೆನ್ಸ್ ನಾನು ಇದನ್ನ ತಗೊಂಡಿರೋದು. ಓಕೆ, ಸೊ ನಾಟ್ ಎಕ್ಸಾಕ್ಟ್ಲಿ. ಸೊ ಯೂರೋ ಕಾಯಿನ್ಸ್ ಬರುತ್ತೆ. ಸೊ ನಿಮಗೆ ಇಲ್ಲಿ ಹ್ಯೂಮನ್ ಹೇರ್, ಸೊ ಹ್ಯೂಮನ್ ಹೇರ್ ಇದ್ರೆ ಎಷ್ಟಿರುತ್ತೆ ನಿಮಗೆ, ಗ್ರೈನ್ ಆಫ್ ದ ಸ್ಯಾಂಡ್, ಇಟ್ ಇಸ್ ಆಲ್ಮೋಸ್ಟ್ 1 ಮಿಲಿಮೀಟರ್ ಅಷ್ಟು ದಪ್ಪ ಇರುತ್ತವಾ ಮರಳು. ಮರಳಿನ ಸೈಜು ದಪ್ಪ ಇದ್ರೆ 1 ಮಿಲಿಮೀಟರ್ ಇರುತ್ತೆ, ಹಬ್ಬ ಅಂದ್ರೆ ದೊಡ್ಡದಾಗಿ. ಅದಕ್ಕಿಂತ ಚಿಕ್ಕದ್ ಬಂದ್ರೆ 1 ಮಿಲಿಮೀಟರ್ ಗಿಂತ ಕಡಿಮೆ ಇದ್ರೆ ಯು ಕ್ಯಾನ್ ಕಂಪೇರ್ ಇಟ್ ವಿತ್ ಯುವರ್ ಹ್ಯೂಮನ್ ಹೇರ್ಸ್. ಸೊ ದಟ್ ಈಸ್ ಹೌ ಯು ಕ್ಯಾನ್ ರೆಡ್ಯೂಸ್ ದ ಸೈಜ್. ಸೊ ಅದಕ್ಕಿಂತ ಚಿಕ್ಕದಿರೋದು ಮೈಕ್ರೋ ಮೆಟೀರಿಯಲ್ಸ್. ಐದರ್ ಇಟ್ ಮೇ ಬಿ ಯುವರ್ RBC ಸೆಲ್, ಅಂದ್ರೆ ನ್ಯಾನೋ ಮೆಟೀರಿಯಲ್ಸ್ ಯಾವ್ದಕ್ಕಿಂತ ಚಿಕ್ಕದಾಗಿರುತ್ತೆ, RBC ಸೆಲ್ಸ್ ಗಿಂತನೂ ಕೂಡ ಚಿಕ್ಕದಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ ವಿಲ್ ಬಿ, ಸೊ RBC ಗಿಂತ ಬ್ಯಾಕ್ಟೀರಿಯಾ ಸೆಲ್ಗಳು ಚಿಕ್ಕದಾಗಿರುತ್ತಾ? ಸೊ ಬ್ಯಾಕ್ಟೀರಿಯಲ್ ಸೆಲ್ ಗಿಂತನೂ ನ್ಯಾನೋ ಮೆಟೀರಿಯಲ್ಸ್ ಏನಾಗಿರುತ್ತೆ, ಸ್ಮಾಲರ್. ಸೊ ಐ ಆಮ್ ಟ್ರೈಯಿಂಗ್ ಟು ಕನ್ವೆ ದ ಮೆಸೇಜ್ ದಟ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಇಮ್ಯಾಜಿನೇಷನ್. ಬ್ಯಾಕ್ಟೀರಿಯಾಗಿಂತ ಚಿಕ್ಕದಾಯ್ತು, RBC ಸೆಲ್ ಗಿಂತ ಕೂಡ ಚಿಕ್ಕದಾಯ್ತು. ನೆಕ್ಸ್ಟ್ ನ್ಯಾನೋ ಪಾರ್ಟಿಕಲ್ಸ್. ಸೊ ಇಲ್ಲಿಂದ ಸ್ಟಾರ್ಟ್ ಅದು. ದಟ್ ಮೀನ್ಸ್ 10 ಲಕ್ಷ ಪೀಸ್ ಮಿಲಿಮೀಟರ್ ಅಲ್ಲಿ 10 lakh ಪೀಸ್ ಮಾಡಿ, ಸೊ ಅದರಲ್ಲಿ 1 to 100 ಇದ್ರೆ ದೇ ಆರ್ ಜನರಲಿ ಕಾಲ್ಡ್ ಆಸ್ ನ್ಯಾನೋ ಪಾರ್ಟಿಕಲ್ಸ್. ಕೆಲವು ಕಡೆ ನ್ಯಾನೋ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡಿದೀವಿ. ಸೊ DNA, ಸೊ DNA ಕೂಡ, ಸೊ ಲಾಸ್ಟ್ ನ್ಯಾನೋ ಮೆಟೀರಿಯಲ್ ಏನಿದೆಯಲ್ವಾ, ಆಟಮ್ಸ್, ಈ ಆಟಮ್ಸ್ ಗಿಂತನೂ ತುಂಬಾ ಚಿಕ್ಕದಾಗಿರುವಂತದ್ದು ನ್ಯಾನೋ ಮೆಟೀರಿಯಲ್ಸ್. ಅಂದ್ರೆ ಬೈ ಯೂಸಿಂಗ್ ನ್ಯಾನೋ ಮೆಟೀರಿಯಲ್ಸ್ ಯು ಕ್ಯಾನ್ ಚೇಂಜ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ DNA. DNA ನ ಕೂಡ ಏನ್ ಮಾಡ್ಬೋದು ನೀವು, ನ್ಯಾನೋ ಮೆಟೀರಿಯಲ್ ನ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಕಟ್ ದ DNA, ಯು ಕ್ಯಾನ್ ಆಪರೇಟ್ ದ DNA, ಯು ಕ್ಯಾನ್ ಎಂಜಿನಿಯರ್ ದ DNA. ಸೊ ದಟ್ ಈಸ್ ದ ಸ್ಮಾಲೆಸ್ಟ್ ಸೈಜ್ ಆಫ್ ಎ ನ್ಯಾನೋ ಮೆಟೀರಿಯಲ್. ಇವಾಗ ಒಂದು ಅಂದಾಜು ಬರುತ್ತಾ? ಕ್ಲಿಯರ್? ಸೊ ಅಟ್ ಲೀಸ್ಟ್ ನೀವು ರೆಫರೆನ್ಸ್ ಪಾಯಿಂಟ್ ಆಗಿ ಯು ಟೇಕ್ ದೀಸ್. ಮರಳು, ನಮ್ಮ ಬಾಡಿ ಹೇರ್ ಅದಕ್ಕಿಂತ ಚಿಕ್ಕದು, RBC ಬ್ಯಾಕ್ಟೀರಿಯಾ ಅದಕ್ಕಿಂತ ಕೂಡ ಚಿಕ್ಕದಾಗಿರುತ್ತೆ. ಈವನ್ ಇಟ್ ಈಸ್ ವೆರಿ ಸ್ಮಾಲರ್ ದ್ಯಾನ್ ಅವರ್ DNA ಇಟ್ ಸೆಲ್ಫ್. ಸೆಲ್, ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್ ನ ಒಳಗಡೆ ಯು ಹ್ಯಾವ್ ಕ್ರೋಮೋಸೋಮ್ಸ್. ಕ್ರೋಮೋಸೋಮ್ಸ್ ನ ನೀವು ರಿಲೀಸ್ ಮಾಡಿದ್ರೆ ಯು ವಿಲ್ ಗೆಟ್ DNA. ಆ DNA ಗಿಂತನೂ ಕೂಡ ಚಿಕ್ಕದಾಗಿರೋದು ದಟ್ ಈಸ್ ನಥಿಂಗ್ ಬಟ್ ನ್ಯಾನೋ ಪಾರ್ಟಿಕಲ್ಸ್ ಅಥವಾ ನ್ಯಾನೋ ಮೆಟೀರಿಯಲ್ಸ್. ಒಂದು ಇಮ್ಯಾಜಿನೇಷನ್ ಬಂತ ಈಗ. ಇದನ್ನ ಇಟ್ಕೊಂಡು ವಿ ಆರ್ ಪ್ಲೇಯಿಂಗ್ ಗೇಮ್ಸ್ ವಿತ್ ರೆಸ್ಪೆಕ್ಟ್ ಟು ಆಲ್ ದ ಸೆಕ್ಟರ್ಸ್. ಅಂದ್ರೆ ನ್ಯಾನೋ ಮೆಟೀರಿಯಲ್ಸ್ ಕ್ಯಾನ್ ಈಸಿಲಿ ಎಂಟರ್ ಇನ್ ಟು ಅವರ್ ಸೆಲ್ಸ್. DNA ಗಿಂತ ಚಿಕ್ಕದಿದೆ ಅಂತ ಹೇಳಿದ್ರೆ
ಸೊ ಜೀವಕೋಶಗಳ ಒಳಗಡೆ ಸೆಲ್ ಒಳಗಡೆ ಈಸಿಯಾಗಿ ಪೆನೆಟ್ರೇಟ್ ಆಗುತ್ತಾ? ಸೊ ಇಫ್ ಯು ವಾಂಟ್ ಟು ಸೆಂಡ್ ಎನಿ ಮಟೀರಿಯಲ್ ಇನ್ಸೈಡ್ ಯುವರ್ ನ್ಯೂಕ್ಲಿಯಸ್, ಸೆಲ್ ನ ಒಳಗಡೆ ನ್ಯೂಕ್ಲಿಯಸ್ ಒಳಗಡೆ ಕಳಿಸಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಯೂಸ್ ನ್ಯಾನೋ ಮೆಟೀರಿಯಲ್ಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಅಪ್ಲಿಕೇಶನ್ ಇನ್ ಮೆಡಿಕಲ್ ಅಥವಾ ಸೈನ್ಸ್ ಅಲ್ವಾ? ಅದೇ ರೀತಿಯಾಗಿ ವಿ ಆರ್ ಯೂಸಿಂಗ್ ದೀಸ್ ನ್ಯಾನೋ ಮೆಟೀರಿಯಲ್ಸ್ ಇನ್ ವೇರಿಯಸ್ ಸೆಕ್ಟರ್ಸ್ ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಬೈ ಒನ್. ಐಡಿಯಾ ಸಿಕ್ತಾ? ಸೊ ಇಷ್ಟು ಚಿಕ್ಕದಾಗಿರುವ ನ್ಯಾನೋ ಮೆಟೀರಿಯಲ್ ಅನ್ನ ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್ ಇನ್ ಟು ಬ್ಯೂಟಿಫುಲ್ ಡಿಸೈನ್ಸ್. ನಿಮ್ ಮನೆ ಮುಂದೆ ಜಾಲರಿ ಇರುತ್ತಲ್ವಾ, ಕಾಫಿ ಫಿಲ್ಟರ್ ಇರುತ್ತಲ್ವಾ, ಆ ರೀತಿ ಚಿಕ್ಕ ಚಿಕ್ಕ ಡಿಸೈನ್ ಗಳನ್ನ ಮಾಡ್ತಾರೆ. ಸೊ ದೀಸ್ ಆರ್ ದ ಡಿಸೈನ್ಸ್ ವಾಟ್ ಯು ಕ್ಯಾನ್ ಮೇಕ್ ಬೈ ಯೂಸಿಂಗ್ ನ್ಯಾನೋ ಮೆಟೀರಿಯಲ್ಸ್. ಇದೆಲ್ಲ ನೋಡಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ? 10 ಅಡಿ 20 ಅಡಿ ಪೈಪ್ ಇದ್ದಂಗೆ ಕಾಣಿಸಲ್ವಾ? ಬಟ್ ಇಟ್ ಈಸ್ ವೆರಿ ಸ್ಮಾಲರ್ ದ್ಯಾನ್ ಯುವರ್ DNA. ಸೊ ಇದ್ರ ಒಳಗಡೆ ಈ ಪೈಪ್ ಏನಿದೆಯೋ ಈ ಪೈಪ್ ಅನ್ನ ಕ್ರಿಯೇಟ್ ಮಾಡಿ ವಿಲ್ ಪುಟ್ ಪೆಸ್ಟಿಸೈಡ್ಸ್, ಕೆಮಿಕಲ್ಸ್ ಆರ್ DNA ಆಫ್ ಡಿಸೈರ್ಡ್ ಕ್ಯಾರೆಕ್ಟರ್. ನಿಮಗೆ ಯಾವ ಕ್ಯಾರೆಕ್ಟರ್ ಬೇಕಿರುತ್ತೋ ಆ ಕ್ಯಾರೆಕ್ಟರ್ ನ ಜೀನ್ಸ್ ಅನ್ನ ಇದ್ರ ಒಳಗಡೆ ಹಾಕ್ಬಿಟ್ಟು, ಸೊ ಇಫ್ ಯು ಇನ್ಸರ್ಟ್ ಇನ್ ಟು ದ ಪ್ಲಾಂಟ್ಸ್ ದೋಸ್ ಕ್ಯಾರೆಕ್ಟರ್ಸ್ ವಿಲ್ ಎಮರ್ಜ್ ಇನ್ ದ ಪ್ಲಾಂಟ್. ಪ್ಲಾಂಟ್ಸ್ ಒಳಗಡೆ ಹಾಕಿದ್ರೆ ನಿಮಗೆ ಯಾವ ಕ್ಯಾರೆಕ್ಟರ್, ಈಗ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾಸ್ ಇರುತ್ತೆ, ಡಿಸೀಸ್ ಕಾಸಿಂಗ್ ಪ್ಲಾಂಟ್ಸ್ ಇರುತ್ತೆ, ಕೆಲವು ಪ್ಲಾಂಟ್ಸ್ ಗಳಲ್ಲಿ ರೋಗ ಬರ್ತಾ ಇರುತ್ತೆ. ಅದನ್ನ ತಡೆಯೋದಕ್ಕೆ ಇಫ್ ಯು ಇನ್ಸರ್ಟ್ ದಿಸ್ DNA ಇನ್ಸೈಡ್ ದಿಸ್ ನ್ಯಾನೋ ಮೆಟೀರಿಯಲ್ಸ್, ಅದನ್ನ ಪ್ಲಾಂಟ್ಸ್ ಒಳಗಡೆಗೆ ಇನ್ಸರ್ಟ್ ಮಾಡಿದ್ರೆ ಸೊ ಡಿಸೀಸ್ ರೆಸಿಸ್ಟೆಂಟ್ ಆಗಿರುವ ಪ್ಲಾಂಟ್ ನಿಮಗೆ ಡೆವಲಪ್. ಕ್ಲಿಯರಾ? ಸೊ ಇದನ್ನ ವಿ ಆರ್ ಯೂಸಿಂಗ್ ಫಾರ್ ಮಲ್ಟಿಪಲ್ ಸೆಕ್ಟರ್ಸ್. ಸೊ ಇಷ್ಟು ಸೈಜ್ ಅನ್ನ ನಾವು ಡೆವಲಪ್ ಮಾಡ್ತಾರೆ. ಸೊ ಈ ರೀತಿಯಾಗಿ ದೀಸ್ ಆರ್ ಗ್ರಾಫಿನ್ ಶೀಟ್ಸ್. ಇಟ್ ಈಸ್ ಇಂಪಾರ್ಟೆಂಟ್. ಮೆಡಿಕಲ್ ನಲ್ಲಿ ಇದು ತುಂಬಾ ಯೂಸ್ ಮಾಡ್ತಾ ಇದೀವಿ, ಸೊ ಅದನ್ನ ಡಿಸ್ಕಸ್ ಮಾಡ್ತೀವಿ. ದೆನ್ ನ್ಯಾನೋ ಟ್ಯೂಬ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಕಾರ್ಬನ್. ಸೊ ದಿಸ್ ಇಸ್ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ ಇನ್ ಅಗ್ರಿಕಲ್ಚರಲ್ ಫೀಲ್ಡ್, ಮೆಡಿಕಲ್ ಫೀಲ್ಡ್. ಟಾರ್ಗೆಟೆಡ್ ಡ್ರಗ್ ಡೆಲಿವರಿ ಅಂತ ಬರುತ್ತೆ. ಡ್ರಗ್ಸ್ ಅನ್ನ ನಾವು ಕ್ಯಾನ್ಸರ್ ನ ಅಗೇನ್ಸ್ಟ್ ಕ್ಯಾನ್ಸರ್ ಫೈಟ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಟು ಡೆಲಿವರ್ ಆಂಟಿ ಕ್ಯಾನ್ಸರ್ ಡ್ರಗ್ಸ್. ಕ್ಲಿಯರಾ? ಸೊ ಇದನ್ನ ನೋಡ್ತಾ ಹೋಗೋಣ. ಇಸ್ ಇಟ್ ನಾಟ್ ಇಂಟ್ರೆಸ್ಟಿಂಗ್? No. Okay. So this is how they generally seems to be. ಅಷ್ಟು ಚಿಕ್ಕದಾಗಿರೋ ವಸ್ತು ನೀವು ಮೈಕ್ರೋಸ್ಕೋಪ್ ನಲ್ಲಿ, ಎಸ್ಪೆಷಲಿ ನಾಟ್ ಈವನ್ ಇನ್ ಮೈಕ್ರೋಸ್ಕೋಪ್, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದ್ರೆ, ಸೊ ದಿಸ್ ವಿಲ್ ಬಿ ದ ಡಿಸೈನ್ ಆಫ್ ನ್ಯಾನೋ ಮಟೀರಿಯಲ್ಸ್. ನೋಡೋದಕ್ಕೆ ಈ ತರ ಕಾಣಿಸುತ್ತೆ. ಇದ್ರ ಒಳಗಡೆಗೆ ನಿಮಗೆ ಏನೇನ್ ಬೇಕು ಅದನ್ನ ತುಂಬಿಸ್ಬಿಟ್ಟು ಯು ಕ್ಯಾನ್ ಇನ್ಸರ್ಟ್. ಇನ್ವಿಟ್ರೋ ಫರ್ಟಿಲೈಸೇಷನ್ ಅಲ್ಲೂ ಕೂಡ ಮಾಡ್ತಾರೆ. ಸ್ಪರ್ಮ್ ಮತ್ತೆ ಓವಮ್ ಫ್ಯೂಸ್ ಆಗ್ತಾ ಇರಲ್ಲ ಕೆಲವು ಪೇರೆಂಟ್ಸ್ ಅಲ್ಲಿ. ಸೊ ದೇ ಆರ್ ಗೋಯಿಂಗ್ ಟು ಯೂಸ್ ದೀಸ್ ನ್ಯಾನೋ ಮೆಟೀರಿಯಲ್ಸ್ ಫಾರ್ ದ ಫರ್ಟಿಲೈಸೇಷನ್ ಪರ್ಪಸ್. ಮೆಡಿಕಲ್ ಫೀಲ್ಡ್ ಬಂದಾಗ ಅದನ್ನ ತೋರಿಸ್ತೀನಿ ಅಲಾಂಗ್ ವಿತ್ ಅನಿಮೇಷನ್ಸ್. ಸೊ ದಿಸ್ ಈಸ್ ಎ ಜನರಲ್ ಪರ್ಸೆಪ್ಷನ್ ಅಥವಾ ಕಾನ್ಸೆಪ್ಟ್ ಅಬೌಟ್ ನ್ಯಾನೋ ಮೆಟೀರಿಯಲ್ ಅಂಡ್ ನ್ಯಾನೋ ಮೀಟರ್. ನ್ಯಾನೋ ಮೀಟರ್ ಅಂದ್ರೆ ಸೈಜ್ ಗೊತ್ತಾಗಬೇಕು. 1 ರಿಂದ 100, 1 to 100 nanometer. And nano material is the total dimension will be 1 to 100 nanometer. ಇದನ್ನೇ ನಿಮಗೆ KPSC ನಲ್ಲಿ ಕೇಳಿದ್ರು. Nano particles have typical size. Symbol is more than 100 nanometer. Option is right or wrong? Size should be between 1 to 100 nanometer. Direct question. Very direct question. Clear? ಸೊ ದ ಪ್ರಾಪರ್ಟೀಸ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನ್ಯಾನೋ ಟೆಕ್ನಾಲಜಿ ಮುಗಿದ ಮೇಲೆ ವಾಪಸ್ ಬರೋಣ. ಸೊ ಇದು ಒಂದು ಆಪ್ಷನ್ ಡೆಫಿನೇಷನ್ ಮೇಲೆ ಕೇಳಿದ್ದಾರೆ ಅಲ್ವಾ? ವಿ ಕೆನಾಟ್ ಸಿ ದ ಪಾರ್ಟಿಕಲ್ಸ್ ಆಫ್ ನ್ಯಾನೋ ಮೆಟೀರಿಯಲ್ಸ್ ಫ್ರಮ್ ದ ನೇಕೆಡ್ ಐ. ಕ್ಯಾನ್ ವಿ ಸಿ ದ ನ್ಯಾನೋ ಪಾರ್ಟಿಕಲ್ಸ್? ಬ್ಯಾಕ್ಟೀರಿಯಾಸ್ನ ಕಣ್ಣಲ್ಲಿ ನೋಡಕ್ಕಾಗತ್ತಾ? ಅದಕ್ಕಿಂತ ನ್ಯಾನೋ ಪಾರ್ಟಿಕಲ್ ಸೈಜ್ ಏನಾಗಿದೆ? ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ? ನ್ಯಾನೋ ಪಾರ್ಟಿಕಲ್ ಸೈಜ್ ಕಡಿಮೆ ಇದೆ. ಹಾಗಾಗಿ ವಿ ಕೆನಾಟ್ ಸಿ bacteria through naked eye and it is impossible to see nanomaterials through our naked eye. Bari gandininda nodaka. So these two options, this one is wrong, this one is correct. So mikiro option na nano material ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ ಮೇಲೆ we will come back to this one. ಇಲ್ಲಿಗೆ ಅರ್ಥ ಆಗಿದೆಯಾ ಇಷ್ಟು ಪೋರ್ಷನ್? Okay. So next, write down the heading as applications of nanotechnology in agriculture and food industry. So agricultural industry and
food industry. So it is very interesting and very fresh topic to all of you. ಸೊ ಅಗ್ರಿಕಲ್ಚರ್ ನಲ್ಲಿ ಈ ರೀತಿ ಎಲ್ಲ ನಡೀತಾ ಇದೆ ಅಂತ ಹೇಳಿ ನಾನ್ ಅಗ್ರಿಕಲ್ಚರಲ್ ಸ್ಟೂಡೆಂಟ್ಸ್ಗೆ ಯೂಶುವಲ್ ಆಗಿ ಗೊತ್ತಿರೋದು ಅಲ್ವಾ? ನಿಮ್ಗೆಲ್ಲ ಆಗಿದೆಯಪ್ಪ? ಪ್ರೆಸಿಷನ್ ಫಾರ್ಮಿಂಗ್ ಆಗಿದೆಯಾ? ಹಾ. ಸೊ ದೋಸ್ ಆರ್ ನ್ಯೂ ಟು ದೀಸ್ ಪೀಪಲ್ಸ್. ಸೊ ಪ್ರೆಸಿಷನ್ ಫಾರ್ಮಿಂಗ್ ಸಿನ್ಸ್ ಈಸ್ ಫ್ರಮ್ ಅಗ್ರಿಕಲ್ಚರ್ ಅವ್ರಿಗೆ ಆಗಿರುತ್ತೆ. ಸೊ ಮಿಕ್ಕಿದವರಿಗೆಲ್ಲ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಕ್ಯೂರಿಯಸ್. ಸೊ ರೀಸೆಂಟ್ ಟೆಕ್ನಾಲಜಿ ಅಲ್ವಾ? ಸೊ ಹಾಗಾಗಿ ವಿ ವಿಲ್ ಬಿ ಡಿಸ್ಕಸಿಂಗ್ ದಿಸ್ ಅಂಡ್ ಸೇಮ್ ಥಿಂಗ್ ವಿಲ್ ಅಪಿಯರ್ ಇನ್ ಯುವರ್ ಕ್ವೆಶ್ಚನ್ ಪೇಪರ್. ಹೆಡ್ಡಿಂಗ್ ಬರ್ಕೊಂಡಾಯ್ತಾ? ಅಪ್ಲಿಕೇಶನ್ಸ್ ಆಫ್ ನ್ಯಾನೋ ಟೆಕ್ನಾಲಜಿ ಇನ್ agriculture and food industry. See, this is how you have to write your answer in mains. Mind map. So mind map na ನೀವು ಈ ರೀತಿ ಬರಿಬೇಕು. I will come back to this again. So nanotechnology, applications of nanotechnology in agriculture. So ಇದಿಷ್ಟನ್ನ ಬರೀತೀರಾ. ಬರೆದ್ಮೇಲೆ so detection of nutrients. So various applications ಏನಿದೆಯೋ. So you have to write all the pointers. ಪಾಯಿಂಟರ್ಸ್ ನ ಬರೀತೀರಾ. ಯಾವುದೋ ಒಂದು 2-3 ಮಾತ್ರ ಏನ್ ಗೊತ್ತಿದೆ ನಿಮ್ಗೆ? ಯು ಹ್ಯಾವ್ ಡಾಟಾ. 2-3 ಮಾತ್ರ ಡೆಫಿನೇಷನ್ ಗೊತ್ತಿದೆ. ಯು ಪಿಕ್ ಅಪ್ ದೋಸ್ ಪಾಯಿಂಟ್ಸ್. ಸೊ ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್. ಸೊ ಅಲ್ಲಿಗೆ ನನಗೆ ಏನ್ ಗೊತ್ತಾಯ್ತು? ಬೀಯಿಂಗ್ ಎ ವ್ಯಾಲ್ಯೂಯೇಟರ್ ನಿಮಗೆ ಏನ್ ಗೊತ್ತಿದೆ? ಇದಿಷ್ಟ್ರ ಬಗ್ಗೆ ಗೊತ್ತಿದೆ. ಸೊ ಎಲ್ಲವನ್ನು ಬರೆಯಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಏನ್ ಮಾಡಿದಾನೆ? ದಟ್ ಕ್ಯಾಂಡಿಡೇಟ್ ಹ್ಯಾಸ್ ಪಿಕ್ಡ್ ಓನ್ಲಿ ಫ್ಯೂ ಪಾಯಿಂಟರ್ಸ್. ಸೊ ಹಿ ಹ್ಯಾಸ್ ಸಬ್ಸ್ಟಿಟ್ಯೂಟೆಡ್ ವಿತ್ ಎಕ್ಸಾಂಪಲ್. ದಟ್ ಮೀನ್ಸ್ ಹಿ ಇಸ್ ಬ್ರಿಲಿಯಂಟ್. So let me give half marks more. ಅರ್ಧ ಮಾರ್ಕ್ಸ್ ಸಿಕ್ಕಿದ್ರೆ ಒಂದ್ ಮಾರ್ಕ್ಸ್ ಗೆ ಎಷ್ಟು ರ್ಯಾಂಕ್ ಇರುತ್ತೆ ಗೊತ್ತಿದೆಯಾ UPSC ನಲ್ಲಿ? 1 mark means 10 ranks and you are not fighting for 100 marks. ಒಂದು ಕ್ವೆಶ್ಚನ್ ಅಲ್ಲಿ ನಿಮಗೆ ನಿಮ್ ಪಕ್ಕದವರಿಗೆ just if you get 0.25 marks more, so you are in the list. ಕಾಲ್ ಮಾರ್ಕ್ಸ್ ಹೊರಟೋಯ್ತು ಅಂದ್ರೆ you are out of list. So you are nowhere fighting for 10 marks, 15 marks, 60 marks. You are fighting only for 0.25 marks. This is how you will get edge when compared to your fellow participant. Competitor ಯಾರು ಇರ್ತಾನೋ ಅವನಿಗೂ ನಿಮ್ಗೂ ಕಾಲ್ ಮಾರ್ಕ್ಸ್ ಜಾಸ್ತಿ ಸಿಗಲ್ವಾ ಇದನ್ನ ಬರೆದ್ರೆ? ನನಗೆ ಅನ್ಸಲ್ವಾ? ಇಸ್ ಇಟ್ ನಾಟ್ ಇಂಪ್ರೆಸಿವ್ ಫಾರ್ ಮೀ ವ್ಯಾಲ್ಯೂಯೇಷನ್ ಮಾಡೋರಿಗೆ? ಸೊ ಇಲ್ಲಿ ನಿಮಗೆ ಕಾಲ್ ಮಾರ್ಕ್ಸ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ 5 ರ್ಯಾಂಕ್ ಮೇಲ್ ಹೋದಂಗೆ. ಮೈಂಡ್ ಮ್ಯಾಪ್ ಬರ್ದಿಲ್ಲ ಅಂದ್ರೆ 4ರಿಂದ 5 ರ್ಯಾಂಕ್ ಕೆಳಗೆ ಬಂದ ಹಾಗೆ. ಇಫ್ ಯು ಆರ್ ಇನ್ ದ ಎಡ್ಜ್ ಆಲ್ಮೋಸ್ಟ್ 1000 ರ್ಯಾಂಕ್ ಹತ್ತತ್ರ ಬರ್ತಾ ಇದ್ರೆ, ಸೊ ಒಳಗೆ ಹೋಗೋಕ್ಕೂ ಆಚೆ ಬರೋಕ್ಕೂ ದೀಸ್ ಆರ್ ಯುವರ್ ಡಿಸಿಷನ್ ಪಾಯಿಂಟ್ಸ್, ಡಿಸಿಷನ್ ಮೇಕಿಂಗ್ ಪಾಯಿಂಟ್ಸ್. ಅದಕ್ಕೋಸ್ಕರ ಮೈಂಡ್ ಮ್ಯಾಪ್ಸ್ ನ ಎಕ್ಸ್ಕ್ಲೂಸಿವ್ ಆಗಿ ಎಸ್ಪೆಷಲಿ ನ್ಯಾನೋ ಟೆಕ್ನಾಲಜಿನಲ್ಲಿ ಕೊಟ್ಟಿದ್ದೀನಿ. ಮೋರ್ ದೆನ್ 15 to 20 ಮೈಂಡ್ ಮ್ಯಾಪ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಂಡ್ ಮ್ಯಾಪ್ಸ್ ಇದೆ. ಸುಮ್ಮನೆ ಹಾಗೆ ಖುಷಿಯಾಗಿ ನೋಡ್ಕೊಂಡು ಹೋಗಿ ಇದರಲ್ಲಿ ಯಾವ್ದು ನಿಮಗೆ ಯೂಸ್ ಆಗುತ್ತೋ just put it. Clear? Next ಇದ್ರ ಮೇಲೆ ಕ್ವೆಶ್ಚನ್ ಕೊಟ್ಟಾಗ I expect mind maps in your answer copies. Clear? Easy ಆಗುತ್ತೆ. Since it is first one, so it may be difficult. So ಇನ್ನೊಂದು 15-20 ನೋಡಿದ್ಮೇಲೆ it will be easy. Clear? So first we'll discuss and we'll come back to this slide again. So applications of nanotechnology. So since nanotechnology, nanomaterials are exclusively, extensively small, ತುಂಬಾ ಸ್ಮಾಲ್ ಇರೋದ್ರಿಂದ, so we can use in agriculture for increasing the productivity. ಇಳುವರಿ ಜಾಸ್ತಿ ಮಾಡೋದಕ್ಕೆ ನ್ಯಾನೋ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಬಹುದು. ಫಸ್ಟ್ ಥಿಂಗ್. ಸೆಕೆಂಡ್ ಒನ್, ಸೊ ಡಿಸೀಸ್ ಅಂಡ್ ಪೆಸ್ಟ್ ರೆಸಿಸ್ಟೆನ್ಸ್. ಸೊ ನಾನು ಆಗ್ಲೇ ಹೇಳಿದೆ ಅಲ್ವಾ, ಯಾವ್ದಾದ್ರು ಒಂದು ಗಿಡದಲ್ಲಿ ರೋಗ ಇದ್ರೆ, ಸೊ ಯು ಕ್ಯಾನ್ ಇನ್ಸರ್ಟ್ ದ ಜೀನ್ against that particular disease by using nano materials. Nano tubes ಅನ್ನು ಹಾಕೊಂಡು ಅದರೊಳಗಡೆ you insert the gene and insert this gene into the plant. So disease resistant ಆಗಿ ನೀವು ಪ್ಲಾಂಟ್ ಅನ್ನು ಪಡೆಯೋದಕ್ಕೆ you can use this. Nutrient absorption ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. So already we are developing nano fertilizers. So nano fertilizers ಯೂಸ್ ಮಾಡಿದ್ರೆ so absorption will be more and sustainable. ನಿಧಾನವಾಗಿ ಅಬ್ಸರ್ವ್ ಆಗುತ್ತೆ, ಫಾಸ್ಟ್ ಆಗಿ ಅಬ್ಸರ್ವ್ ಆಗಲ್ಲ. And we are using food safety. So food is also a byproduct of agricultural sector. So for all these we are using nanotechnology. Okay na? So this is the broad definition for application of nanotechnology in the field of agriculture.
So we are going to deal each and every side, each and every keyword. So ಪ್ರತಿಯೊಂದನ್ನು we will discuss. So ಇದನ್ನ ನೀವು ಎಕ್ಸಾಮ್ ಪೇಪರ್ ನಲ್ಲಿ ಯಾವ ರೀತಿ ಬರೀಬಹುದು? So like this, you can write like this. Clear? So food safety ಇದೆಯಾ? So nanotechnology, application of nanotechnology. So round mark ಹಾಕಿ ಒಳಗಡೆ ಬರೀತೀರಾ. So ಬರದಾದ್ಮೇಲೆ for genetic engineering. So disease resistant plants na ತೆಗಿಬೇಕು ಅಂದ್ರೆ that is called as genetic engineering. So next, plant growth ಅಲ್ವಾ? So productivity means plant growth ಜಾಸ್ತಿ ಆಗಬೇಕು, ಅದಕ್ಕೆ ಯೂಸ್ ಮಾಡಬಹುದು. agrochemicals, fertilizers ಆಗಿ ಯೂಸ್ ಮಾಡಬಹುದು, ಅದನ್ನ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಡ್ರಾಟ್ ರೆಸಿಸ್ಟೆಂಟ್ ಪ್ಲಾಂಟ್ ಗಳನ್ನ ಡೆವಲಪ್ ಮಾಡೋದಕ್ಕೆ ಯು ಕ್ಯಾನ್ ಯೂಸ್ ನ್ಯಾನೋ ಟೆಕ್ನಾಲಜಿ. ರೈಸ್ ಅನ್ನ ನೀವು ಭತ್ತವನ್ನ ನೀರಿನಲ್ಲಿ ಬೆಳಿತೀವಲ್ವಾ, ಇವಾಗ ಉತ್ತರ ಕರ್ನಾಟಕದ ಬರ ಪ್ರದೇಶಗಳಲ್ಲೂ ಕೂಡ ರೈಸ್ ಅನ್ನ ಬೆಳಿಬಹುದು. ಆ ರೀತಿಯಾಗಿ ಕ್ರಾಪ್ ಅನ್ನ ಡೆವಲಪ್ ಮಾಡೋದಕ್ಕೆ ಯು ಕ್ಯಾನ್ ಯೂಸ್ ನ್ಯಾನೋ ಟೆಕ್ನಾಲಜಿ. ಕ್ಲಿಯರ್? ಸೊ ನೆಕ್ಸ್ಟ್ ಒನ್ ಈಸ್ ಡೆಫಿನೆಟ್ಲಿ ಇಟ್ ವಿಲ್ ಇನ್ಕ್ರೀಸ್ ದ ಈಲ್ಡ್. ಕ್ರಾಪ್ ನ ಈಲ್ಡ್ ಇನ್ಕ್ರೀಸ್ ಮಾಡುತ್ತೆ. ಅಂಡ್ ಪೋಸ್ಟ್ ಹಾರ್ವೆಸ್ಟ್ ಪ್ರಿಸರ್ವೇಶನ್, ಫುಡ್ ಸೇಫ್ಟಿಗೆ ಅಂತ ಹೇಳಿದೀನಲ್ವಾ. ಸೊ ಪೋಸ್ಟ್ ಹಾರ್ವೆಸ್ಟ್ ಪ್ರಿಸರ್ವೇಶನ್, ನೀವು ಗೋಡನ್ ಅಲ್ಲಿ ಸ್ಟೋರ್ ಮಾಡೋದಕ್ಕೆ ಯು ಕ್ಯಾನ್ ಯೂಸ್ ನ್ಯಾನೋ ಟೆಕ್ನಾಲಜಿ. ಇದಿಷ್ಟನ್ನ ಮೇನ್ಸ್ ಅಲ್ಲಿ ಬರೀತೀರಾ. ಸೊ ವಿಚ್ ಪಾಯಿಂಟ್ಸ್ ಆರ್ ಫೆಮಿಲಿಯರ್ ಟು ಯು? ಸೊ ಯಾವ್ದ್ರ ಬಗ್ಗೆ ಡಾಟಾ ಕರೆಕ್ಟ್ ಆಗಿ ಗೊತ್ತಿದೆಯೋ ಟೇಕ್ ಔಟ್ ದ ಪಾಯಿಂಟ್ ಅಂಡ್ ಎಕ್ಸ್ಪ್ಲೈನ್, ಸಬ್ಸ್ಟಿಟ್ಯೂಟ್ ವಿತ್ ಎಕ್ಸಾಂಪಲ್. ಡನ್ ಮಾಡ್ಬೋದಲ್ವಾ? ಸೇಮ್ ಥಿಂಗ್ ಅಗೇನ್ ವಿಲ್ ಕಮ್ ಬ್ಯಾಕ್ ಟು ದಿಸ್ ಡಯಾಗ್ರಾಮ್. So nano fertilizers alwa. So first we need to understand, so what is the difference between normal fertilizer and nano fertilizer? Clear? So fertilizer usually agi ee ರೀತಿ ಇರುತ್ತೆ ನೋಡೋದಕ್ಕೆ, ಕಾಳಿನ ರೀತಿ ಇರುತ್ತೆ. ಯೂಶುವಲ್ ಆಗಿ ಏನ್ ಮಾಡ್ತೀವಿ, ಸೊ ವಿಲ್ ಪುಟ್ ಇನ್ ಟು ದ ಬಾಟಮ್ ಪಾರ್ಟ್ ಆಫ್ ಪ್ಲಾಂಟ್, ಕರೆಕ್ಟ್ ಆಗಿ ನಾವು ಗಿಡದ ಬುಡಕ್ಕೆ ಹಾಕ್ತೀವಿ. ಕ್ಲಿಯರ್? ಸೊ ಇದರಿಂದ ಏನ್ ಯೂಸ್ ಆಗುತ್ತೆ ಅಥವಾ ಏನ್ ಡ್ಯಾಮೇಜ್ ಆಗುತ್ತೆ ಯಾರಿಗಾದ್ರೂ ಐಡಿಯಾ ಇದೆಯಾ? ಫರ್ಟಿಲೈಸರ್ ನ ಕರೆಕ್ಟ್ ಆಗಿ ಯೂಶುವಲ್ ಆಗಿ ಗಿಡದ ಹತ್ರಕ್ಕೆ ಹಾಕ್ಬೇಕು. ನೀವು ದೂರ ಹಾಕಿದ್ರೆ ವೇಸ್ಟ್ ಅಲ್ವಾ? ಗಿಡದ ಹತ್ರಕ್ಕೆ ಹಾಕಿದ್ರೆ ಸೊ ವಾಟ್ ಆರ್ ದ ನೆಗೆಟಿವ್ ಆಸ್ಪೆಕ್ಟ್ಸ್, ವಾಟ್ ಆರ್ ದ ನೆಗೆಟಿವ್ ಪಾಯಿಂಟ್ಸ್, ಏನ್ ಪ್ರಾಬ್ಲಮ್ ಆಗುತ್ತೆ ಐಡಿಯಾ ಇದೆಯಾ? ಹಾ ಹೇಳಿ. ನೀವೇನ್ ಅಬ್ಸರ್ವ್ ಮಾಡಿದ್ರೆ ಡೇ ಟು ಡೇ ಲೈಫ್ ಅದನ್ನ ವಾಟ್ ಯು ಹ್ಯಾವ್ ನೋಟಿಸ್ಡ್? ಯಾರು ಹೋಗಿ ನೋಡೇ ಇಲ್ವಾ ಗಿಡಗಳಿಗೆ ಗೊಬ್ಬರ ಹಾಕೋದನ್ನ? ದ ಮೇನ್ ಥಿಂಗ್ ಈಸ್, ಒಂದು ನೀವು ಗೊಬ್ಬರವನ್ನ ಇವತ್ತು ಹಾಕಿದಿರ ಗಿಡದ ಮೇಲೆ, ಗಿಡದ ಸುತ್ತ ಹಾಕಿದಿರಿ, ಸಡನ್ ಆಗಿ ಮಳೆ ಬಂತು, ಏನಾಗುತ್ತೆ? ಸೊ ಆಲ್ ಆಫ್ ಎ ಸಡನ್ ಇಡೀ ಗೊಬ್ಬರ ಕರಗತ್ತೆ. ಸೊ ಎಂಟೈರ್ ಥಿಂಗ್ ವಿಲ್ ಬಿ ಇನ್ಸರ್ಟೆಡ್ ಇನ್ ಟು ದ ಗ್ರೌಂಡ್ ಲೆವೆಲ್. ಸೊ ಕಂಪ್ಲೀಟ್ ಆಗಿ ಹೊರಟೋಗುತ್ತೆ. ಜಾಸ್ತಿ ಮಳೆ ಬಿದ್ರೆ ಸೊ ಇಟ್ ವಿಲ್ ಎರಪ್ಟ್ ಅವೇ, ಕಂಪ್ಲೀಟ್ ಆಗಿ ಎರಪ್ಟ್ ಆಗಿ ಹೊರಟೋಗುತ್ತೆ, ಫ್ಲೋ ಆಗಿ ಸೊ ಚಾನಲ್ ಗಳಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಇಟ್ ವಿಲ್ ನಾಟ್ ಬಿ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್ ಬೈ ಪ್ಲಾಂಟ್ಸ್ ಅಲ್ವಾ? ಫುಲ್ ಮಳೆ ಬಂದ್ರೆ ಮಳೆ ಬರ್ತದೆ ತಡಿ ಫಸ್ಟ್ ತಗೊಂಡ್ಬಿಡೋಣ ಅಂತ ಎಲ್ಲಾನು ಹೇಳ್ಕೊಂಡ್ಬಿಡತ್ತಾ ಗಿಡಗಳು? ಸೊ ಇಟ್ ವಿಲ್ ಅಬ್ಸಾರ್ಬ್ ಆಸ್ ಪರ್ ದ ನೆಸೆಸಿಟಿ ಇಸ್ ಕನ್ಸರ್ನ್. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಬ್ಸಾರ್ಬ್ ಮಾಡ್ಕೊಳ್ಳೋದೆ, ಮಿಕ್ಕಿರೋದೆಲ್ಲ ಏನಾಗುತ್ತೆ? ಇಟ್ ವಿಲ್ ಬಿ ವೇಸ್ಟ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, ನೀವು ಗೊಬ್ಬರ ಹಾಕಿದಿರಿ. ಗೊಬ್ಬರ ಯಾವಾಗ ಹಾಕ್ತಾರೆ ನೋಡಿದೀರಾ? ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್? ಯಾವಾಗ ಹಾಕ್ತಿವಿ ಯೂಶುವಲ್ ಆಗಿ ಫರ್ಟಿಲೈಸರ್ಸ್? ಬೆಳಿಗ್ಗೆ ಹಾಕ್ತಿವೋ ಮಧ್ಯಾಹ್ನ ಹಾಕ್ತಿವಿ? ಪ್ರಿಫರಬಲ್ ಟೈಮ್ ಈಸ್ ಎರ್ಲಿ ಇನ್ ದ ಮಾರ್ನಿಂಗ್ ಆರ್ ಲೇಟ್ ಇನ್ ದ ಈವ್ನಿಂಗ್. ಈವ್ನಿಂಗ್ ಟೈಮ್ ಅಲ್ಲಿ ಹಾಕ್ತಿವಿ. ಬಿಕಾಸ್ ಮಧ್ಯಾಹ್ನ ನೀವೇನಾದ್ರೂ ಅದಕ್ಕೆ ಫರ್ಟಿಲೈಸರ್ ಹಾಕಿದ್ರೆ ಸೊ ಬಿಸಿಲು ಬರುತ್ತಲ್ಲ, ಆ ಹೀಟ್ ಅನ್ನ ಎತ್ಕೊಂಡ್ಬಿಟ್ಟು ಸೊ ಇಟ್ ವಿಲ್ ಎಮಿಟ್ ಇಟ್ ಟುವರ್ಡ್ಸ್ ದ ಪ್ಲಾಂಟ್, ಗಿಡದ ಕಡೆಗೆ ಎಮಿಟ್ ಮಾಡತ್ತೆ. ಸೊ ದಟ್ ಗಿಡ ಒಣಗ್ ಹೋಗ್ಬಿಡತ್ತೆ. ಸೊ ಹಾಗಾಗಿ ಫರ್ಟಿಲೈಸರ್ ನ ವಿಲ್ ಬಿ ಪ್ರಿಫರಬಲ್ ಟೈಮ್ ಈಸ್ ಮಾರ್ನಿಂಗ್ ಆರ್ ಲೇಟ್ ಇನ್ ದ ಈವ್ನಿಂಗ್. 4-5 ಗಂಟೆ ಸೂರ್ಯ ಇಳಿದು ಹೋದ್ಮೇಲೆ ಗೊಬ್ಬರ ಹಾಕ್ತಿವಿ. ಸೊ ದಟ್ ನೈಟ್ ಹೊತ್ತು ಮಿಸ್ಟ್ ಬೀಳುತ್ತಲ್ವಾ, ಮಂಜು. ಸೊ ಮಂಜು ನಿಧಾನವಾಗಿ ಬೀಳೋದ್ರಿಂದ ಗೊಬ್ಬರ ನಿಧಾನವಾಗಿ ಕರಗಲಿ ಅನ್ನುವಂತ ಕಾನ್ಸೆಪ್ಟ್. ನೆಕ್ಸ್ಟ್ ಡೇ ಮಾರ್ನಿಂಗ್ 10:30, 11 ವರ್ಗು ಆಲ್ಮೋಸ್ಟ್ ಸೊ ಟೆಂಪರೇಚರ್ ವಿಲ್ ಬಿ ನಾರ್ಮಲ್. ಸೊ ಹಾಗಾಗಿ ವಿ ಆರ್ ಯೂಸಿಂಗ್ ಫರ್ಟಿಲೈಸರ್ಸ್. ಸೊ ದೀಸ್ ಟು ಆರ್ ದ ನೆಗೆಟಿವ್ ಆಸ್ಪೆಕ್ಟ್ಸ್ ಆಫ್ ನಾರ್ಮಲ್ ಫರ್ಟಿಲೈಸರ್. ವೆರಾಸ್ ಸೊ ನ್ಯಾನೋ ಫರ್ಟಿಲೈಸರ್ಸ್ ಏನಿದೆಯಲ್ವಾ, ಸೊ ನ್ಯಾನೋ ಫರ್ಟಿಲೈಸರ್ಸ್ ಯು ಕ್ಯಾನ್ ಸಿ ಕನ್ವೆನ್ಷನಲ್ ಫರ್ಟಿಲೈಸರ್ಸ್ ಹ್ಯಾವ್ ಲೋ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಎಫಿಷಿಯನ್ಸಿ. ಯಾಕೆಂದ್ರೆ ಅದು ಕಾಳು ಇರೋದ್ರಿಂದ ಕೆಲವು ಸಲ ಕರಗದೆ ಹಾಗೆ ಉಳಿದ್ ಬಿಡುತ್ತೆ ಕೆಲವು ಗೊಬ್ಬರಗಳು. ಅವಾಗ ಏನಾಗೋದಿಲ್ಲ, ಪ್ಲಾಂಟ್ಸಿಗೆ ನ್ಯೂಟ್ರಿಯೆಂಟ್ಸ್ ಸಿಕ್ಕೋದೇ ಇಲ್ಲ. ವೆರಾಸ್ ಸೊ ಆಲ್ ದ ಥಿಂಗ್ಸ್ ಆರ್ ಇನ್ ಕಾಂಟ್ರಾಸ್ಟ್ ವಿತ್ ರೆಸ್ಪೆಕ್ಟ್ ಟು ನ್ಯಾನೋ ಫರ್ಟಿಲೈಸರ್.
First and foremost, these fertilizers are in liquid form. Liquid form ಅಲ್ಲಿ ಇರೋದು. ಸೊ ಹಾಗಾಗಿ ಏನ್ ಮಾಡುತ್ತೆ, ಸಿನ್ಸ್ ದೇ ಆರ್ ಆಲ್ಮೋಸ್ಟ್ ಲೈಕ್ ಜೆಲ್, ಸೊ ಜೆಲ್ ರೀತಿ ಇರೋದ್ರಿಂದ ಸೊ ಯು ಕ್ಯಾನ್ ಸ್ಪ್ರೇ ಡೈರೆಕ್ಟ್ಲಿ ದೀಸ್ ಟು ದ ಲೀವ್ಸ್. ನೆಲಕ್ಕೆ ಹೊಡೆಯಲ್ಲ ಇದನ್ನ, ಫರ್ಟಿಲೈಸರ್ಸ್ ಗಳನ್ನ ಡೈರೆಕ್ಟ್ ಆಗಿ ಗಿಡದ ಮೇಲೆ ಹೊಡಿತೀವಿ. ಸೊ ವಾಟ್ ಈಸ್ ದ ಬೆನಿಫಿಟ್? ಕ್ಯಾನ್ ಯು ಇಮ್ಯಾಜಿನ್? ನಾರ್ಮಲ್ ಫರ್ಟಿಲೈಸರ್ ನ ಗಿಡದ ಬುಡಕ್ ಹಾಕ್ತಿವಿ. ಸೊ ಈ ಫರ್ಟಿಲೈಸರ್ಸ್ ಯು ಕ್ಯಾನ್ ಸಿ ಅಲ್ಲ, ಇಫ್ಕೋ ಗೊಬ್ಬರದ ಮೇಲೆ ಹಾಕಿರ್ತಾರೆ ನೋಡಿದ್ರಲ್ವಾ, ಇಫ್ಕೋ ಫರ್ಟಿಲೈಸರ್ಸ್. ಸೊ ದಟ್ ಈಸ್ ಇನ್ ದ ಲಿಕ್ವಿಡ್ ಫಾರ್ಮ್. ಇವಾಗ ಬರ್ತಾ ಇರೋದು ಇದನ್ನ ಗಿಡದ ಮೇಲೆ ಹೊಡಿತೀವಿ. ಸೊ ಕ್ಯಾನ್ ಯು ಮೇಕ್ ಔಟ್ ಎನಿ ಡಿಫರೆನ್ಸ್ ಬಿಟ್ವೀನ್ ದಿಸ್ ಫರ್ಟಿಲೈಸರ್ ಅಂಡ್ ದಿಸ್ ಫರ್ಟಿಲೈಸರ್? ಗಿಡದ ಮೇಲೆ ಹೊಡೆಯೋದಕ್ಕೂ ನೆಲದ ಮೇಲೆ ಗೊಬ್ಬರ ಹಾಕೋದಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆಯಾ? ದ ಮೇನ್ ಥಿಂಗ್ ಈಸ್ ಅರ್ಥ್ವರ್ಮ್ಸ್, ಎರೆಹುಳುಗಳೇನಿದೆಯಲ್ವಾ. ಸೊ ಸಾಯಿಲ್ ವಿಲ್ ಬಿಕಮ್ ಇನ್ಫರ್ಟೈಲ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ನೀವು ಶುಂಠಿಗೆಲ್ಲ ಗೊಬ್ಬರ ಹೊಡಿತಾರೆ ನೋಡಿದೀರಾ? ಸೊ ಎಕ್ಸೆಸಿವ್ ಆಗಿ ಹೊಡೆದ್ರೆ ಸಾಯಿಲ್ ಏನಾಗುತ್ತೆ? ಇಟ್ ವಿಲ್ ಬಿಕಮ್ ಇನ್ಫರ್ಟೈಲ್, pH ಚೇಂಜ್ ಆಗಿ ಹೋಗುತ್ತೆ. ಸೊ ನೀವು ಫರ್ಟಿಲೈಸರ್ ಎಲ್ಲಿ ಹಾಕ್ತಿವೋ ಅಲ್ಲಿ ಎರೆಹುಳಗಳು ಕಾಣಿಸೋದೇ ಇಲ್ಲ. ವೆರಾಸ್ ನ್ಯಾನೋ ಫರ್ಟಿಲೈಸರ್ಸ್ ಗಳನ್ನ ನೀವು ಗಿಡದ ಮೇಲೆ ಹೊಡೆಯೋದ್ರಿಂದ ಸೊ ಇಟ್ ವಿಲ್ ನಾಟ್ ರೀಚ್ ದ ಸಾಯಿಲ್, ಸಾಯಿಲ್ಗೆ ರೀಚ್ ಆಗೋದೇ ಇಲ್ಲ. ಸೊ ದೀಸ್ ಫರ್ಟಿಲೈಸರ್ಸ್ ವಿಲ್ ಬಿ ಅಬ್ಸಾರ್ಬ್ಡ್ ಬೈ ದ ಸ್ಟೊಮ್ಯಾಟಾ ಆಫ್ ಲೀವ್ಸ್. ಸೊ ಎಲೆಗಳಲ್ಲಿ ಸ್ಟೊಮ್ಯಾಟಾ ಅಂತ ಒಂದು ಪಾರ್ಟ್ ಇದೆ ಅಲ್ವಾ. ಸೊ ಮಾರ್ನಿಂಗ್ ಟೈಮ್ ಅಲ್ಲಿ ಓಪನ್ ಆಗುತ್ತೆ, ನೈಟ್ ಟೈಮ್ ಅಲ್ಲಿ ಕ್ಲೋಸ್ ಆಗುತ್ತೆ. ಈ ಫರ್ಟಿಲೈಸರ್ ಏನಿದೆಯಲ್ವಾ, ನ್ಯಾನೋ ಫರ್ಟಿಲೈಸರ್ಸ್ ಆರ್ ಡೈರೆಕ್ಟ್ಲಿ ಅಬ್ಸಾರ್ಬ್ಡ್ ಬೈ ದ ಸ್ಟೊಮ್ಯಾಟಾ ಟು ದ ಪ್ಲಾಂಟ್ಸ್. ಸೊ ಹಾಗಾಗಿ ಇಟ್ ವಿಲ್ ನಾಟ್ ರೀಚ್ ಔಟ್ ದ ಸಾಯಿಲ್ ಲೇಯರ್. ಹಾಗಾಗಿ ಸಾಯಿಲ್ ಫರ್ಟಿಲಿಟಿ ಏನಾಗುತ್ತೆ? ಸಾಯಿಲ್ ಫರ್ಟಿಲಿಟಿ ವಿಲ್ ಬಿ ಇನ್ಕ್ರೀಸ್ಡ್. ನಿಮಗೆ ಇಲ್ಲಿಂದ ಫರ್ಟಿಲೈಸರ್ ಹಾಕ್ತೀರಾ, ಈಲ್ಡ್ ಕೂಡ ಜಾಸ್ತಿ ಆಗುತ್ತೆ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನಾರ್ಮಲ್ ಫರ್ಟಿಲೈಸರ್ ಅಂಡ್ ನ್ಯಾನೋ ಫರ್ಟಿಲೈಸರ್. ಅರ್ಥ ಆಗ್ತಿದ್ಯಾ? ಡನ್. ಹಿಯರ್ ನ್ಯಾನೋ ಎನ್ಕ್ಯಾಪ್ಸುಲೇಟೆಡ್ ಫರ್ಟಿಲೈಸರ್ಸ್ ಕ್ಯಾನ್ ಕಂಟ್ರೋಲ್ the release of nutrients that will match with the crops need over the time. ಅಂದ್ರೆ ನಿಮಗೆ ಬೇಕಾಬಿಟ್ಟು ಈ ರೀತಿ ಕರಗಿ ಹೋಗೋದಿಲ್ಲ, ಸಡನ್ ಆಗಿ ಕರಗಿ ಹೋಗೋದು ಅಥವಾ ಕರಗಿ ಹೋಗದಲ್ಲೇ ಹಾಗೆ ಇರೋದು. ಸೊ ರ್ಯಾಂಡಮ್ ಆಗಿ ಅಥವಾ ಹ್ಯಾಪಜಾರ್ಡ್ ಆಗಿ ಆಗೋದಿಲ್ಲ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಧಾನವಾಗಿ ಕರಗುತ್ತೆ. ಸೊ ಹಾಗಾಗಿ ನ್ಯೂಟ್ರಿಷನ್ ಏನಾಗುತ್ತೆ ಪ್ಲಾಂಟ್ಸ್ಗೆ? ಇಟ್ ವಿಲ್ ಬಿ ಆಲ್ವೇಸ್ ಅವೈಲಬಲ್, ನಿಧಾನವಾಗಿ ಅಬ್ಸರ್ವ್ ಆಗುತ್ತೆ ಅಲ್ವಾ. ಸೊ ನಾವು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತಿನ್ಬೇಕಾ ಅಥವಾ ಸಂಜೆ ಒಂದ್ಸಲ ಫ್ರೀಯಾಗಿ ಕುತ್ಕೊಂಡು ಬೆಳಗ್ಗೆದ ಮಧ್ಯಾಹ್ನದ ಒಟ್ಟಿಗೆ ಬಾರಿಸ್ಬೇಕಾ? ನಿಧಾನವಾಗಿ ಸಸ್ಟೈನೇಬಲ್ ಆಗಿ ಸೊ ಸ್ವಲ್ಪ ಸ್ವಲ್ಪನೇ ಸಿಕ್ಕಿದ್ರೆ ಪ್ಲಾಂಟ್ಸ್ ವಿಲ್ ಬಿ ಹೆಲ್ತಿ. ಸೊ ದಿಸ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಯೂಸಿಂಗ್ ನ್ಯಾನೋ ಮಟೀರಿಯಲ್ಸ್ ಇನ್ ಅಗ್ರಿಕಲ್ಚರ್. ಕ್ಲಿಯರ್? ಸೊ ಇದನ್ನ ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫರ್ದರ್ ಪಾಯಿಂಟ್ಸ್ ಇದೆ ನೋಡ್ತಾ ಹೋಗೋಣ. ಸೊ ಇದನ್ನ ನಾರ್ಮಲ್ ಆಗಿ ನೆನ್ಪಿಟ್ಕೊಂಬೋದಾ? ಇನ್ ಯುವರ್ ಓನ್ ಸೆಂಟೆನ್ಸ್. ಒಂದು ಸಾಯಿಲ್ ಫರ್ಟಿಲಿಟಿ ಹಾಳಾಗಲ್ಲ, ಯಾಕೆಂದ್ರೆ ಅದನ್ನ ಗಿಡದ ಮೇಲೆ ಹೊಡೆಯೋದು ಈಸ್ ಎ ನ್ಯೂ ಟೆಕ್ನಾಲಜಿ. ಮುಂಚೆ ಯಾವಾಗಾನು ಬಂದಿಲ್ಲ ಅದು. ಯಾವಾಗಾದ್ರೂ ನೋಡ್ತಾ ಇದ್ರ ಗೊಬ್ಬರನ ಗಿಡದ ಮೇಲೆ ಬಿಸಾಕೋದಿಲ್ಲಾದ್ರು? ಸೊ ರೀಸೆಂಟ್ಲಿ ವಿ ಆರ್ ಯೂಸಿಂಗ್ ಓನ್ಲಿ ಬಿಕಾಸ್ ಆಫ್ ನ್ಯಾನೋ ಟೆಕ್ನಾಲಜಿ. ಸೊ ಅದನ್ನ ನೆನ್ಪಿಟ್ಕೊಂಡು ಯು ಟ್ರೈ ಟು ಮೇಕ್ ಯುವರ್ ಓನ್ ಸೆಂಟೆನ್ಸ್. ನಿಮ್ಮ ಪದದಲ್ಲೇ ಬರೀರಿ. ಸೊ ಜಸ್ಟ್ ಟ್ರೈ ಟು ಯೂಸ್ ಕೀವರ್ಡ್ಸ್ ವಿಚ್ ಎವರ್ ಐ ವಿಲ್ ಪ್ರೊವೈಡ್ ಹಿಯರ್. ಸೊ ಈ ಕೀವರ್ಡ್ ಅನ್ನ ನೀವೇನ್ ಮಾಡ್ಬೋದು? ಯು ಕ್ಯಾನ್ ಯೂಸ್ ಇನ್ ಎಕ್ಸಾಮಿನೇಷನ್. ಕ್ಲಿಯರಾ? ಸೊ ಫೋಲಿಯರ್ ಟೆಕ್ನಾಲಜಿ ಅಂತ ಹೇಳಿ ಸೈಡ್ ಹೆಡಿಂಗ್ ಬರೀತೀರಿ. ಸೊ ಬರೆದ ನಂತರ ವಿಲ್ ಜಸ್ಟ್ ಎಕ್ಸ್ಪ್ಲೈನ್ ಇಟ್ ಇನ್ ಒನ್ ವರ್ಡ್. ಐ ವಿಲ್ ಶೋ ಯು ದ ಡಯಾಗ್ರಾಮ್ ಆಫ್ ಫೋಲಿಯರ್ ಟೆಕ್ನಾಲಜಿ. FOLIAR. ಕೇಳಿದಿರಾ ಫೋಲಿಯರ್ ಟೆಕ್ನಾಲಜಿ? ಸೊ ವಾಟ್ ಈಸ್ ಫೋಲಿಯರ್ ಟೆಕ್ನಾಲಜಿ? ಫೋಲಿಯರ್ ಟೆಕ್ನಾಲಜಿ ಮೀನ್ಸ್ ಜನರಲ್ ಆಗಿ ನೀವು ಗಿಡದ ಮೇಲೆ if you spray anything, either it may be fertilizer, pesticide, genes, anything, so that is sprayed on the leaves, on the plants, not below the plants. So idana spray ಮಾಡ್ತೀರಾ. ಯಾವ ರೀತಿ ಸ್ಪ್ರೇ ಮಾಡ್ತೀರಾ? either you may use sprays or you may use drones. So drone ಗಳನ್ನ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡಿದ್ರು ಕೂಡ this entire process. So this one, along with this, either it is pesticide or it may be any DNA, genes. Correct? ಎಲ್ಲವನ್ನ ನೀವು ಸ್ಪ್ರೇ ಮಾಡೋ ಎಂಟೈರ್ ಟೆಕ್ನಾಲಜಿಯನ್ನ we call it as foliar spraying technology. Remember this keyword. So ಗಿಡದ ಮೇಲೆ ನೀವು ಏನ್ ಸ್ಪ್ರೇ ಮಾಡಿದ್ರು
ಅದನ್ನ ಕರಿತೇವೆ. ಇದು ಆಗಿದೆಯಾ? ಇದು ಡನ್. ಸಿ ಹಿಯರ್. ಸೊ ಈ ರೀತಿಯಾಗಿ, ಸೊ ಐದರ್ ಇಟ್ ಮೇ ಬಿ ಫರ್ಟಿಲೈಸರ್, ಆರ್ ಇಟ್ ಈಸ್ ಪೆಸ್ಟಿಸೈಡ್, ಆರ್ ಇಟ್ ಈಸ್ DNA, ಜೀನ್ಸ್, ಏನಾದ್ರೂ ಆಗಿರ್ಬೋದು. ಸೊ ಇದು ಎಲ್ಲಿ ಸ್ಪ್ರೇ ಆಗ್ತಾ ಇದೆ? ಇಟ್ ಇಸ್ ಜಸ್ಟ್ ಸ್ಪ್ರೇಯಿಂಗ್ ಆನ್ ದ ಪ್ಲಾಂಟ್ಸ್ ಅಲ್ವಾ? ಸೊ ಇದು ಮ್ಯಾಕ್ಸಿಮಮ್ ರೀಚ್ ಆಗೋದು ಲೀವ್ಸ್ ಅನ್ನ, ವೆರಿ ಮಿನಿಮಮ್ ಎಲ್ಲಾದ್ರೂ ಸ್ವಲ್ಪ ಭೂಮಿಗೆ ಬೀಳೋ ಚಾನ್ಸಸ್ ಇರುತ್ತೆ ಅಷ್ಟೇ. ಹಾಗಾಗಿ ಸಾಯಿಲ್ ವಿಲ್ ಬಿ ವೆರಿ ಫರ್ಟೈಲ್. ಸೊ ದಿಸ್ ಟೆಕ್ನಿಕ್ ಈಸ್ ಕಾಲ್ಡ್ ಆಸ್ foliar spraying technology. So it is a general concept. So this is about positive aspect. In the last slide ide notebit stop ಮಾಡೋಣ. So is it not beautiful technique? So very advanced technique ಅಲ್ವಾ? ಮುಂಚೆ ಒಂದು 10 ವರ್ಷಕ್ಕೆ ಮುಂಚೆ ಇದು ಇರಲಿಲ್ಲ, 10, 15, 20 ವರ್ಷಕ್ಕೆ ಮುಂಚೆ. So it was very rare. What are the negative aspects of this foliar spraying technique? Positive aspect ಆಯ್ತಾ? ಪಾಸಿಟಿವ್ ಆಯ್ತು. ಸೊ ನೆಗೆಟಿವ್ ಆಸ್ಪೆಕ್ಟ್. ಸೊ ನ್ಯಾನೋ ಟೆಕ್ನಾಲಜಿ, ನ್ಯಾನೋ ಮೆಟೀರಿಯಲ್ಸ್ ಸೈಜ್ ಎಷ್ಟಿರುತ್ತೆ? ವಾಟ್ ಇಸ್ ದ ಸೈಜ್ ಆಫ್ ನ್ಯಾನೋ ಮೆಟೀರಿಯಲ್ಸ್? 100 nanometer. That means the size will be lesser than a cell ಅಲ್ವಾ? ಸೊ ಸೆಲ್ಗಿಂತ ತುಂಬಾ ಚಿಕ್ಕದಾಗಿರುತ್ತೆ. ದಟ್ ಮೀನ್ಸ್ ದೀಸ್ ಸ್ಪ್ರೇ ಏನ್ ಮಾಡ್ತೀವಲ್ವಾ, ಪೆಸ್ಟಿಸೈಡ್ಸ್ ಆಗ್ಲಿ ಫರ್ಟಿಲೈಸರ್ಸ್ ಆಗ್ಲಿ, ತುಂಬಾ ಸೈಜ್ ಚಿಕ್ಕದಿರೋದ್ರಿಂದ ಡೈರೆಕ್ಟ್ ಆಗಿ ಈಸಿಲಿ ದೇ ಕ್ಯಾನ್ ಪೆನೆಟ್ರೇಟ್ ಇನ್ ಟು ದ ಸೆಲ್. ಹೋಗ್ಬೋದಾ ಸೆಲ್ ಒಳಗಡೆ? ವಿತ್ ರೆಸ್ಪೆಕ್ಟ್ ಟು ದ ಪ್ಲಾಂಟ್ಸ್, ಪ್ಲಾಂಟ್ಸ್ ಅಲ್ಲಿ ಜೀವಕೋಶಗಳಿದೆಯಾ? ಸೆಲ್ ಇದೆಯಾ? ಇರುತ್ತಾ ಇಲ್ಲ? ಸೊ ಆ ಸೆಲ್ ಒಳಗಡೆ ಈಸಿಯಾಗಿ ಹೊರಟೋಗ್ಬೋದಾ? ಸೊ ನಾರ್ಮಲ್ ಆಗಿ ಹೋದ್ರೆ ಇಟ್ ಈಸ್ ವೆರಿ ಗುಡ್ ಅಂಡ್ ಫೈನ್. ಅಬ್ನಾರ್ಮಲ್ ಆಗಿ ಜಾಸ್ತಿ ಹೋಗೋದಕ್ಕೆ ಸ್ಟಾರ್ಟ್ ಆದ್ರೆ that will create phytotoxicity. ವಿಷ ಆಗ್ಬಿಡುತ್ತೆ. ಇಫ್ ಇಟ್ ಈಸ್ ಇನ್ ಎಕ್ಸೆಸ್, ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ, ಕೊನೆಯವರೆಗೂ ಹಾಕಿ ಬೆರಳೆಲ್ಲ ದೂಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ವಾಪಸ್ ಬರುತ್ತೆ ಅಲ್ವಾ? ಸೊ ಅತಿ ಆದ್ರೆ ಅಮೃತನ ವಿಷ ಆಗುತ್ತೆ. The same thing will happen with respect to over application of these nano fertilizers or pesticides. Phytotoxicity ಅಂದ್ರೆ, ಸೊ ನೀವು ಇದನ್ನ ಸ್ಪ್ರೇ ಮಾಡಾದ್ಮೇಲೆ ಇಫ್ ದ ಪ್ಲಾಂಟ್ಸ್ ಆರ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್ ಅಥವಾ ಫೈಟೋಟಾಕ್ಸಿಸಿಟಿ, ಫೈಟೋ ಮೀನ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ಲಾಂಟ್ಸ್. ಸೊ ಈವನ್ ಸೊ ಇಫ್ ಅದು ಸೂರ್ಯನ ಬೆಳಕಿಗೆ ಜಾಸ್ತಿ ಎಕ್ಸ್ಪೋಸ್ ಆದ್ರೆ, ಸೊ ದಿಸ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಪಾಯ್ಸನ್. ಯಾಕೆಂದ್ರೆ ಸೆಲ್ ಒಳಗಡೆ ಎಕ್ಸೆಸ್ ಆಗಿ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇಮ್ ಲೈಕ್ ನೀವು ಒಣ ದ್ರಾಕ್ಷಿ ತಗೊಂಡು ನೀರಿಗೆ ಹಾಕಿದ್ರೆ ಏನಾಗಿರುತ್ತೆ? ನೆಕ್ಸ್ಟ್ ಬೆಳಿಗ್ಗೆ ಅಷ್ಟೊತ್ತಿಗೆ ಹೊರಗಡೆ ನೀರು ಇದ್ರ ಒಳಗಡೆ ಎಂಟರ್ ಆಗಿರಲ್ವಾ? ಬಿಕಾಸ್ ಆಫ್ ಇನ್ಕ್ರೀಸ್ಡ್ ವಾಟರ್ ಕಾನ್ಸಂಟ್ರೇಷನ್ ಅಲ್ವಾ? ಒಣ ದ್ರಾಕ್ಷಿ ಒಳಗಡೆ ನೀರು ಜಾಸ್ತಿ ಇರುತ್ತಾ, ಲೋಟದಲ್ಲಿ ನೀರು ಜಾಸ್ತಿ ಇರುತ್ತೆ? ಒಂದು ಲೋಟದಲ್ಲಿ ನೀರು ತಗೊಂಡು ಒಣ ದ್ರಾಕ್ಷಿ ನೀವು ಕೈಯಲ್ಲಿ ಇಟ್ಕೊಂಡಿರ್ತೀರ, ಇವೆರಡರಲ್ಲಿ ಎಲ್ಲಿ ನೀರು ಜಾಸ್ತಿ ಇರುತ್ತೆ? ಕಾನ್ಸಂಟ್ರೇಷನ್ ಆಫ್ ವಾಟರ್ ಇಸ್ ಮೋರ್ ಇನ್ ಗ್ಲಾಸ್. ಸೊ ನೀವೇನ್ ಮಾಡ್ತೀರಾ? ಒಣ ದ್ರಾಕ್ಷಿನ ಅದ್ರ ಒಳಗಡೆಗೆ ಡ್ರಾಪ್ ಮಾಡ್ತೀರಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದ್ರೆ ಏನಾಗಿರುತ್ತೆ? ಗ್ಲಾಸ್ ಅಲ್ಲಿರೋ ವಾಟರ್ ಒಳಗಡೆಗೆ ಎಂಟರ್ ಆಗಿರುತ್ತಾ? ಸೊ ಥ್ರೂ ಡಿಫ್ಯೂಷನ್, ಅದನ್ನ ನಿಧಾನವಾಗಿ ಹೇಳ್ತೀನಿ, ವಾಟ್ ಇಸ್ ಡಿಫ್ಯೂಷನ್ ಅಂಡ್ ಆಲ್. ಸೇಮ್ ಥಿಂಗ್ ವಿಲ್ ಹ್ಯಾಪನ್ ಹಿಯರ್. ಹೊರಗಡೆಯಿಂದ ಜಾಸ್ತಿ ಫರ್ಟಿಲೈಸರ್ ಹೊಡಿತೀರಿ, ಸೊ ದಟ್ ವಿಲ್ ಎಂಟರ್ ಇನ್ಸೈಡ್, which may create phytotoxicity. ವಿಷ ಆಗುತ್ತೆ, ನಂಜಾಗುತ್ತೆ. We call that as phytotoxicity. So this is the negative aspect, because so ಇದು ನಾನು ಹೇಳ್ತಿರೋದಲ್ಲ, so it has been recently in news. ಈ ವರ್ಷ ಜನವರಿನಲ್ಲಿ ನ್ಯೂಸ್ ನಲ್ಲಿದೆ, January 2025 ನಲ್ಲಿ. ನ್ಯಾನೋ ಯೂರಿಯಾ so led to decrease in yield, protein content of rice and wheat. yield ಕಡಿಮೆ ಆಗಿದೆ, ಪ್ಲಸ್ ನಿಮಗೆ ಆಹಾರದಲ್ಲಿರುವಂತ ಪ್ರೋಟೀನ್ ಏನಿದೆಯೋ ಅದು, ಪ್ಲಸ್ ಕಂಟೆಂಟ್, ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ ಗಳೆಲ್ಲ ವೀಟ್ ಅಲ್ಲಿ ಮತ್ತೆ ರೈಸ್ ನಲ್ಲಿ ಪ್ರೋಟೀನ್ ಕಂಟೆಂಟ್ ಏನೇ ಕಡಿಮೆ ಆಗಿದೆ. ದಟ್ ಮೀನ್ಸ್ ನಾವು ಇದೇನ್ ಹೇಳುತ್ತೆ, ನೀವು ಬಾಯಿಯಿಂದನೇ ತಿನ್ಬೇಕು, ಕಿವಿಯಿಂದ ಎಲ್ಲ ತುರುಕ್ಬಾರ್ದು ಅಂತ ಮೀನಿಂಗ್ ಅಲ್ವಾ? ಸೊ ಆಕ್ಚುಯಲ್ ಸೈಟ್ ಆಫ್ ಅಬ್ಸಾರ್ಪ್ಷನ್ ಆರ್ ರೂಟ್ಸ್. ಬಾಯಿಯಿಂದ ಕೊಡ್ಬೇಕು. ನಾವ್ ಎಲ್ಲಿಂದ ಕೊಡ್ತಾ ಇದೀವಿ? ಬೇರೆ ಎಲ್ಲೆಲ್ಲಿ ಇದೀವಿ ಎಲ್ಲ ಕಡೆಯಿಂದ ಹಾಕಿ ಒಳಗೆ ಹಾಕಿದ್ರೆ ಅಲ್ವಾ? ಇಟ್ ಈಸ್ ಅಬ್ನಾರ್ಮಲ್, ಇಟ್ ಈಸ್ ಅಗೇನ್ಸ್ಟ್ ದ ರೂಲ್ ಆಫ್ ನೇಚರ್. ಸೊ ಹಾಗಾಗಿ ಏನಾಗ್ತಾ ಇದೆ, ಸೊ ದಿಸ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ಬೈ ಪಂಜಾಬ್ ಯೂನಿವರ್ಸಿಟಿ ಅನ್ಸುತ್ತೆ ನನಗೆ, ಇಫ್ಕೋ, ಪ್ರಿಸ್ಕ್ರೈಬ್ಡ್ ಬೈ ಇಫ್ಕೋ. ಸೊ ಗವರ್ನಮೆಂಟ್ ಆರ್ಗನೈಸೇಷನ್ ಅವರು ಕೊಟ್ಟಿರುವಂತ ಡಾಟಾ ಜಾನ್ವರಿನಲ್ಲಿ. ಕ್ಲಿಯರಾ? ಸೊ ಹಾಗಾಗಿ ಹಾರ್ಮಿಂಗ್ ದ ಪ್ಲಾಂಟ್ ಗ್ರೋತ್. ಸೊ ವಿಷ ಜಾಸ್ತಿ ಆಗೋದ್ರಿಂದ ಏನಾಗೋದಿಲ್ಲ, ಪ್ಲಾಂಟ್ಗಳು ಈಸಿಯಾಗಿ ಗ್ರೋತ್ ಆಗೋದಿಲ್ಲ. These two words try to remember. So these are the negative aspect of using nano fertilizers or nano pesticides. Positive ಆಯ್ತು, ನೆಗೆಟಿವ್ ಆಯ್ತು. ಬರಿಬೋದಾ ಇದನ್ನ? One is phytotoxicity, ಇದೆರಡನ್ನ ವರ್ಡ್ ಬರ್ಕೊಳ್ಳಿ. One is
plant growth it will be harmed. And ನೀವು ಡಾಟಾನ ಪ್ರೊವೈಡ್ ಮಾಡಬೇಕು ಅಂದ್ರೆ ಮೇನ್ಸ್ ಅಲ್ಲಿ ಏನ್ ಬರೀಬಹುದು? Nano urea led to decrease in the yield of protein content of rice and wheat. So according to IFCO. So mains ನಲ್ಲಿ you can use this point. So ಇದು authentic ಅಲ್ವಾ? Government organization ಕೊಟ್ಟಿರೋದು. Clear? So this is about first part, application of nanotechnology as a fertilizer. So naale we'll continue the same thing. Agricultural sector ಮೇಲೆ we have so many other details. Nano pesticide ಬಗ್ಗೆ discuss ಮಾಡಿಲ್ಲ. So nano sensor. So nano sensor is very important, extremely important. ಅದನ್ನ ನಾಳೆ ಡಿಸ್ಕಸ್ ಮಾಡ್ತೀವಿ. ಸ್ಮಾರ್ಟ್ ಡೆಲಿವರಿ ಸಿಸ್ಟಮ್. ಸೊ ದೀಸ್ ಥಿಂಗ್ಸ್ ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರ್ ಇನ್ನೂ ತುಂಬಾ ಜಾಸ್ತಿ ಇದೆ. ಸೊ ಆಂಟಿ ಮೈಕ್ರೋಬಿಯಲ್ ಕೋಟಿಂಗ್ ಮಾಡ್ತೀವಿ ನ್ಯಾನೋ ಮೆಟೀರಿಯಲ್ಸ್ ಅಲ್ಲಿ. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಡಿಸ್ಕಸ್ ಟುಮಾರೋ. ಕ್ರಾಪ್ ಪ್ರೊಟೆಕ್ಷನ್, ಸೊ ಅದನ್ನ ಕೂಡ ಹೆಡ್ಡಿಂಗ್ ಬರ್ಸಿದೀನಿ. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಡಿಸ್ಕಸ್ ಅಲಾಂಗ್ ವಿತ್ ಗವರ್ನಮೆಂಟ್ ಇನಿಷಿಯೇಟಿವ್ಸ್. ಸೊ ಸ್ಕೀಮ್ಸ್ ಅಂಡ್ ಪ್ರೋಗ್ರಾಮ್ಸ್ ಇಂಪಾರ್ಟೆಂಟ್ ಇರುತ್ತೆ. ಸೊ ದೆನ್ ನ್ಯಾನೋ ಯೂರಿಯಾವನ್ನ ಇಫ್ಕೋ ಗವರ್ನಮೆಂಟ್ ಈಸ್ ಪ್ರೊಡ್ಯೂಸಿಂಗ್. ಸೊ ಟುಮಾರೋ ವಿಲ್ ಡಿಸ್ಕಸ್ ದ ಸೇಮ್ ಥಿಂಗ್. ಅಂಡ್ ದೆನ್ 2025-26 ನಲ್ಲಿ ವಿ ಹ್ಯಾವ್ ಎನ್ ಸ್ಕೀಮ್ ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರ್. ಸೊ ಪ್ರಣಾಮ್, PM ಪ್ರಣಾಮ್ ಅಂತ ಒಂದು ಸ್ಕೀಮ್ ನ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಲಾಂಗ್ ವಿತ್ ಸಮ್ ಮೈಂಡ್ ಮ್ಯಾಪ್ಸ್. ಸೊ ಅದನ್ನ ಮುಗಿಸಿದ ಮೇಲೆ ಇದರ ಮೀನಿಂಗ್ ಏನು ಅಂತ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಈ ಮೈಂಡ್ ಮ್ಯಾಪಿಂಗ್. ಸೊ ನಾಳೆ ಇದಿಷ್ಟನ್ನ ಕೂಡ ಡಿಸ್ಕಸ್ ಮಾಡ್ತೀವಿ. ಆಗಿದೆಯಾ? ಸೊ ಅಲಾಂಗ್ ವಿತ್ ಅದರ್ ಸೆಕ್ಟರ್ಸ್. ಡನ್? ಫೈನ್. ಥ್ಯಾಂಕ್ ಯು.